ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನಿತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ಪಲ್ಲೇ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ನೋಡೋಣ. ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ಆಗಿದೆ. ಪಿಂಕ್ ಆ್ಯಂಡ್ ಪರ್ಪಲ್ ಶೇಡಲ್ಲಿದೆ ಮತ್ತು ಪಲ್ಲು ಬಂದುಬಿಟ್ಟು ಬಾಟಲ್ ಗ್ರೀನಲ್ಲಿದೆ. ನಾನಿವತ್ತು ಯೂಸ್ ಮಾಡ್ತಾ ಇರೋ ನೀಡಲ್ ನಂಬರ್ ಬಂದುಬಿಟ್ಟು 10 ತೊಗೊಂಡಿದ್ದೀನಿ. ನಾನು ಬಾಡಿ ಕಲರಲ್ಲಿರೋಂತಹ ಥ್ರೆಡನ್ನು ತೊಗೊಂಡಿದ್ದೀನಿ. ಫಸ್ಟ್ ನಾವು ಈ ರೀತಿಯಾಗಿ ಇಲ್ಲಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಆದಮೇಲೆ ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. ನೋಡಿ, 2 ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ಗಳನ್ನು ಹಾಕೊಳ್ಳೋಣ. 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಕರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಸರಿ ಸಿಂಗಲ್ ಕ್ರೋಶ ಆದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ. ಈ ಡಿಸೈನ್ಗೆ ನಾವು ಪ್ರತಿ ಸಾರಿನೂ ಸಹ 2 ಸಾರಿ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ದಾರವನ್ನು ಮೇಲ್ ಮಾಡಿಬಿಟ್ಟು ಒಂದು ಬೀಡನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಫ್ಲವರ್ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ. ನೋಡಿ, ಬೀಡ್ ಲಾಕ್ ಆದಮೇಲೆ ಇವಾಗ ಕ್ರೋಶ ಮೇಲೆ 2 ಸಾರಿ ದಾರವನ್ನು ತಗೊಂಡು ಈ ರೀತಿ ವಿ ಶೇಪಲ್ಲಿ ಇಟ್ಟು ಸ್ವಲ್ಪ ಒಂದು 4 ಚೈನ್ ಅಷ್ಟು ಗ್ಯಾಪಲ್ಲಿ ಇಟ್ಬಿಟ್ಟು ಇದನ್ನು ಈ ರೀತಿಯಾಗಿ ಇಲ್ಲಿ ನಾವು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಹೈಟಲ್ಲಿ ಮಾಡ್ಕೊಳ್ಳಿ. ದಾರನ ಎಳ್ಕೊಂಡು 2 1 ಮಾಡಬೇಕು. 3 ಆಗುತ್ತೆ. ಮತ್ತೆ 2 1 ಮಾಡಿಕೊಂಡು ಕೊನೆಯಲ್ಲಿ ಇನ್ನು ನಾವು ಮತ್ತೆ 2 1 ಮಾಡ್ಕೋಬೇಕು. ಅದೇ ರೀತಿ 3 ಸಾರಿ ಮಾಡಿಕೊಂಡ್ರೆ ಟ್ರಿಬಲ್ ಕ್ರೋಶ ಆಗುತ್ತೆ. ನೋಡಿ, ಒಂದು ಟ್ರಿಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, 3 ಚೈನ್ ಆದಮೇಲೆ ಮತ್ತೆ ನಾವು ಕ್ರೋಶ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಂಡು ಈ ಬೇಸ್ ಲೈನ್ಗೆ ಅಂತಂದ್ಬಿಟ್ಟು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಅಲ್ಲೋಗ್ಬಿಟ್ಟು ದಾರನ ತಗೊಂಡು ಬಂದು 2 1 ಮಾಡಬೇಕು. ಮತ್ತೆ 2 1 ಮಾಡಬೇಕು. ಮತ್ತೆ 2 ಆಗಿದೆ. ಈ 2 1 ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶ. 3 ಚೈನ್ ಆದಮೇಲೆ ತ್ರಿಬಲ್ ಕ್ರೋಶ ಮಾಡ್ಕೊಂಡ್ವಿ. ಮತ್ತು ಇನ್ನೂ ಒಂದು 2 ಸಾರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಟ್ರಿಬಲ್ ಕ್ರೋಶ ಒಳಗಡೆ ಹೋಗಿಬಿಟ್ಟು ದಾರನ ಎಳ್ಕೊಂಡು 2 1 ಮಾಡಬೇಕು. 2 1 ಮಾಡಬೇಕು. ಮತ್ತೆ 2 1 ಮಾಡಬೇಕು. ಈ ರೀತಿ ತ್ರಿಬಲ್ ಕ್ರೋಶವನ್ನು ಹಾಕೋಬೇಕು. ನೋಡಿ, 2 ತ್ರಿಬಲ್ ಕ್ರೋಶ ಆಗಿದೆ. ಈಗ 3ನೇ ತ್ರಿಬಲ್ ಕ್ರೋಶ. ಕ್ರೋಶ ಮೇಲೆ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, 3 ತ್ರಿಬಲ್ ಕ್ರೋಶ ಆಗಿದೆ. ಈಗ ಇದಾದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶ ಇರುತ್ತಲ್ಲ ಬೇಸ್ ಲೈನಲ್ಲಿ, ಅದಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಒಂದು ಪೆಟಲ್ ಆಯಿತು. ಈಗ 2ನೇ ಪೆಟಲ್ಗೆ ಹೋಗೋಕ್ಕೆ ಮತ್ತೆ ನಾನು 3 ಚೈನನ್ನು ಹಾಕ್ಕೊತೀನಿ. ನೋಡಿ, 3 ಚೈನ್ ಹಾಕ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶ ಮೇಲೆ 2 ಸಾರಿ ದಾರ ತಗೋಬೇಕು. ಈ ಡಿಸೈನ್ನ ನೀವು ಬೇಕಿದ್ದರೆ ಡಬಲ್ ಕ್ರೋಶನೂ ಮಾಡ್ಕೋಬೋದು. ತ್ರಿಬಲ್ ಕ್ರೋಶ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ನೋದಾದರೆ ಅದರೇನು ಡಿಫ್ರೆನ್ಸ್ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶ. ನೋಡಿ, ಕ್ರೋಶ ಮೇಲೆ 2 ಸಾರಿ ದಾರ ಸುತ್ಕೋಬೇಕು. ಈ ತ್ರಿಬಲ್ ಕ್ರೋಶಗಳ ಒಳಗಡೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಈ ರೀತಿ 3 ಸಾರಿ 2 1 ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಆಗುತ್ತೆ. ನೋಡಿ, 3 ತ್ರಿಬಲ್ ಕ್ರೋಶ ಆದಮೇಲೆ ಇವಾಗ 3 ಚೈನನ್ನು ಹಾಕ್ಕೊಳ್ಳೋಣ. ಈ ತ್ರಿಬಲ್ ಕ್ರೋಶಗೆ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, 2 ಪೆಟಲ್ ಆಗಿದೆ. ಈಗ 3ನೇ ಪೆಟಲು. 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು
ಕ್ರೋಶ ಮೇಲೆ 2 ಸಾರಿ ದಾರ ತಗೊಂಡು ಈ ತ್ರಿಬಲ್ ಕ್ರೋಶ ಒಳಗಡೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. 2 ಒಂದು ಮಾಡೋದು, ಮತ್ತೆ 2 ಒಂದು ಮಾಡೋದು, ಮತ್ತು ಕೊನೆಯಲ್ಲಿ ಮತ್ತೆ 2 ಒಂದು ಮಾಡೋದು. ಅದೇ ರೀತಿ ಒಂದೊಂದು ಪೆಟಲ್ಗೆ 3 ಸಾರಿ ತ್ರಿಬಲ್ ಕ್ರೋಶಗಳನ್ನ ಹಾಕೋಬೇಕು. ಇನ್ನು ಕೊನೆಯ ತ್ರಿಬಲ್ ಕ್ರೋಶ ನೋಡಿ, ಇದು ಲಾಕ್. ಈಗ ಈ ಲಾಸ್ಟ್ ಪೆಟಲ್ಗೆ ನಾವು ಮತ್ತೆ 3 ಚೈನನ್ನು ಹಾಕ್ಕೋಬಾರ್ದು. 3 ತ್ರಿಬಲ್ ಕ್ರೋಶಗೆ ನಾವು ಅದನ್ನು ಹೆಣ್ಣು ಮಾಡ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ, ಈ ರೀತಿ ಬರುತ್ತೆ. ಈಗ ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡೋಣ. ಮತ್ತು 4 ಚೈನ್ಗಳು, ಈ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚು ಹಾಕ್ಕೊತೀವಿ ನೋಡಿ. 4 ಚೈನ್ ಆದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ದಾರವನ್ನು ಮೇಲ್ ಮಾಡಿಕೊಂಡು ಬೀಡ್ ಹಾಕೋಬೇಕು. ಮತ್ತು ಈಗ ಬೀಡನ್ನ ಲಾಕ್ ಮಾಡ್ಕೊಂಡಾದಮೇಲೆ ಕ್ರೋಶ ಮೇಲೆ ದಾರ ಸುತ್ತಕೊಂಡು 2 ಸಾರಿ ನೋಡಿ ಈ ರೀತಿ ವಿ ಶೇಪಲ್ಲಿ ಇಟ್ಬಿಟ್ಟು ಈ ರೀತಿ ಚುಚ್ಕೊಂಡು ದಾರಾನ ಎಳ್ಕೊಂಡು ಬಂದು ಸ್ವಲ್ಪ ಹೈಟಲ್ಲಿ 2 ಒಂದು ಮಾಡ್ಕೋಬೇಕು, ಮತ್ತು 2 ಒಂದು ಮಾಡ್ಕೋಬೇಕು. ಈ 2 ಕೊನೆಯಲ್ಲಿನ 1 ಮಾಡ್ಕೋಬೇಕು. ಅಲ್ಲಿಗೆ ತ್ರಿಬಲ್ ಕ್ರೋಶ ಆಯಿತು. ಈ ತ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೋಬೇಕು. ಕ್ರೋಶ ಮೇಲೆ ದಾರ ಸುತ್ತಕೊಂಡು 3 ಸರಿ 2 ಒಂದು ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಆಗುತ್ತೆ. ಪ್ರತಿ ಪೆಟಲಲ್ಲೂ 3 ಚೈನ್ ಆದಮೇಲೆ 3 ತ್ರಿಬಲ್ ಕ್ರೋಶ, ಆಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಕೊನೆ ಪೆಟಲ್ಗೆ ಮಾತ್ರ ನಾವು 3 ತ್ರಿಬಲ್ ಕ್ರೋಶ ಹಾಕ್ಕೊಂಡು ಅಲ್ಲಿಗೆ ನಾವು ಸ್ಟಾಪ್ ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ಹಾಕ್ಕೊಂಡಂಥ ಡಿಸೈನು, ಬಿಗಿನರ್ಸು ಸಹ ತುಂಬ ಈಸಿಯಾಗಿ ಟ್ರೈ ಮಾಡ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ತುಂಬ ಈಸಿಯಾಗಿ ನೀವು ಫಸ್ಟೇ ಯಾವುದಾದ್ರೂ ಬಟ್ಟೆ ಅಥವಾ ಫಾಲ್ಸ್ ಏನಾದರೂ ಇದ್ದರೆ ಟ್ರೈ ಮಾಡಿ, ಆಮೇಲೆ ಬೇಕಿದ್ರೆ ನೀವು ಸ್ಯಾರಿಗೆ ಟ್ರೈ ಮಾಡ್ಬೋದು. ನೋಡಿ 3 ತ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಂಡು ಇಲ್ಲಿ ತ್ರಿಬಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಅಥವಾ ಲಾಕ್ ಮಾಡ್ಕೋಬೇಕು. ಆದಮೇಲೆ 1 ಪೆಟಲ್ ರೆಡಿ ಆಯಿತು. ಈಗ 2ನೇ ಪೆಟಲ್ಗೆ ನಾನಿಲ್ಲಿ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. 3 ಚೈನ್ ಆದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳು, ಕುಚ್ಚಿನ ವಿಡಿಯೋಗಳನ್ನು ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. 3ನೇ ತ್ರಿಬಲ್ ಕ್ರೋಶ, ನೋಡಿ 3 ತ್ರಿಬಲ್ ಕ್ರೋಶ ಆಗಿದೆ. ತ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೋಬೇಕು. ಹಾಕ್ಕೊಂಡು ತ್ರಿಬಲ್ ಕ್ರೋಶಗೆ ಹೋಗ್ಬಿಟ್ಟು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಒಂದು ಸರಿ ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದ 3 ಚೈನು, ಕ್ರೋಶ ಮೇಲೆ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶ ಒಳಗಡೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು 2 ಒಂದು ಮಾಡಿ ಮತ್ತೆ 2 ಒಂದು ಮಾಡಿ ಇನ್ನು ಕೊನೆಯಲ್ಲಿ ಮತ್ತೆ 2 ಒಂದು ಮಾಡ್ಕೋಬೇಕು.
3 ಸಾರಿ ಎರಡನ್ನು ಒಂದು ಮಾಡ್ಕೊಳ್ಳೋದ್ರಿಂದ ತ್ರಿಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ 3 ಸಾರಿ ತ್ರಿಬಲ್ ಕ್ರೋಶಗಳನ್ನ ಹಾಕೋಬೇಕು. ಕೊನೆ ಪೆಟಲ್ಗೆ ನಮಗೆ ಇಲ್ಲಿ 3 ಚೈನು ಬರೋದಿಲ್ಲ. ಕೊನೆಗೆ ಮೂರು ತ್ರಿಬಲ್ ಕ್ರೋಶ ಆದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು. ಇನ್ನೊಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನು. ಅದೇ ರೀತಿ ಪೂರ್ತಿ ಡಿಸೈನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮತ್ತು ಸಿಂಗಲ್ ಕ್ರೋಶೆ 2 ಸಾರಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ತುಂಬ ಗ್ಯಾಪ್ ದೂರ ಆಯಿತು ಅಂತ ಅನಿಸಿದರೆ ಸಿಂಗಲ್ ಕ್ರೋಶೆನ ಒಂದೊಂದೇ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರು ಸಾಕಾಗುತ್ತೆ. ನಾನಿಲ್ಲಿ ಕುಚ್ಚು ಕಾಣಿಸೋದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಇರಲಿ ಅಂತಂದ್ಬಿಟ್ಟು 2 ಸಾರಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ನೋಡಿ, ಪೂರ್ತಿ ಸಾರಿಗೆ ಡಿಸೈನ್ ಈ ರೀತಿಯಾಗಿ ಬಂದಿದೆ. ಹಾಕ್ಕೊಂಡಾದಮೇಲೆ ಕೊನೆಯಲ್ಲಿ ಆದಷ್ಟು ಕುಚ್ಚು ಬರೋ ರೀತಿಯಲ್ಲೇ ನೋಡ್ಕೊಳ್ಳಿ. ಸ್ವಲ್ಪ ಇದು ಡಿಸೈನ್ ಫೋಲ್ಡ್ ಆಗುತ್ತೆ ಫಸ್ಟಿಗೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾವು ಅದನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ, ಕುಚ್ಚು ಕಟ್ಟಾದಮೇಲೆ ಈ ರೀತಿಯಾಗಿ ಬಂದಿದೆ. ಕುಚ್ಚು ಇಲ್ಲದೇನೂ ಸಹ ನೀವು ಅದೇ ರೀತಿ 4 ಚೈನ್ ಗ್ಯಾಪ್ ಇಲ್ಲದೇ ಅದೇ ರೀತಿ ಕಂಟಿನ್ಯೂ ಮಾಡ್ತಾನೂ ಹೋಗ್ಬೋದು. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು, ಬಿಗಿನರ್ಸ್ಗಂತೂ ಫಟಾಫಟ್ ಅಂತ ಕಲ್ತ್ಕೋಬೋದು. ಈ ಡಿಸೈನ್ಗೆ ನಾವು 350ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು. ತುಂಬ ಈಸಿಯಾಗಿರೋಂಥ ಡಿಸೈನು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.